ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಹೊಸ ಗೋಲ್ಡ್ ನೆಕ್ಲೆಸ್ ಬಗ್ಗೆ ನಿಮಗೆಲ್ಲರಿಗೂ ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಹಾಗೆ ಇದೊಂದು ಇನ್ಫಾರ್ಮೇಷನ್ ವಿಡಿಯೋ ಅಂತ ಕೂಡ ನೀವು ತಿಳ್ಕೊಬೋದು. ನನ್ನ ಹತ್ರ ನಾನು ಮದುವೆಯಲ್ಲಿ ಮಾಡಿಸಿದಂಥ ಒಂದು ವೈಟ್ ಸ್ಟೋನ್ಸ್ ಓಲೆ ಹ್ಯಾಂಗಿಂಗ್ಸ್ ಇತ್ತು. ಆ ಎರಡು ಹ್ಯಾಂಗಿಂಗ್ಸನ್ನು ಯಾವ ರೀತಿಯಾಗಿ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಒಂದು ಹ್ಯಾಂಗಿಂಗ್ಸನ್ನು ನಾನು ಬ್ಲ್ಯಾಕ್ ಬೀಡ್ಸ್ಗೆ ಡಾಲರ್ ಥರ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಹ್ಯಾಂಗಿಂಗ್ಸ್ ಏನಿದೆ ಅದಕ್ಕೆ ರೆಡ್ ಸ್ಟೋನ್ಸನ್ನು ಹಾಕಿಸಿ ಅದನ್ನು ಮುತ್ತಿನ ಸರಕ್ಕೆ ಒಂದು ಡಾಲರ್ ರೀತಿಯಾಗಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಎಳೆ ಇದ್ದಂಥ ಮುತ್ತಿನ ಸರನ ನಾನು ನಂತರ 2 ಎಳೆಯಾಗಿ ಈ ರೀತಿಯಾಗಿ ಪೋಣಿಸ್ಕೊಂಡೆ. 2 ಎಳೆಯಾಗಿ ಪೋಣಿಸಿದ್ಮೇಲೆ ಸರ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಆದರೆ ಆ ಸರಕ್ಕೆ ನನ್ನ ಹ್ಯಾಂಗಿಂಗ್ಸ್ದು ಡಾಲರ್ ಏನಿತ್ತು ಅದು ತುಂಬಾ ಚಿಕ್ಕದಾಗಿ ಕಾಣ್ತಿತ್ತು. ಆ ವೈಟ್ ಹ್ಯಾಂಗಿಂಗ್ಸ್ದು ಡಾಲರ್ ಏನಿದೆ ಅದನ್ನು ಕರಗಿಸ್ಬಿಟ್ಟು ನಾನು ಹೊಸ ರೀತಿಯಾಗಿ ಡಾಲರನ್ನು ಮಾಡಿಸಿದ್ದೀನಿ. ಡಾಲರ್ ಮಾಡಿಸೋದಕ್ಕೆ ನಮಗೆ ಪಿಂಟ್ರೆಸ್ಟಲ್ಲಿ ಬೇಕಾದಷ್ಟು ಫೋಟೋಸ್ ಸಿಗುತ್ತೆ. ಅದರಲ್ಲಿ ನಾನು ಡಿಸೈನ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಡಾಲರನ್ನು ಮಾಡ್ಕೊಂಡಿದ್ದೀನಿ. ನನ್ನ ಓಲ್ಡ್ ಒಲೆ ಹ್ಯಾಂಗಿಂಗ್ಸ್ ಸಿಂಗಲ್ ಹ್ಯಾಂಗಿಂಗ್ಸ್ದು ತೂಕ ಬಂದು 3.5 ಗ್ರಾಮ್ ಇತ್ತು. ಇವಾಗ ಈ ಡಾಲರ್ ಏನಿದೆ ಪ್ಲೇನ್ ನಾವು ನೋಡ್ತಿದ್ದೀವಲ್ವ, ಇದು ಸುಮಾರು 4 ಗ್ರಾಮ್ ಅಷ್ಟಿದೆ. ಅಂದರೆ ಒಂದು ಅರ್ಧ ಗ್ರಾಮ್ ಅಷ್ಟು ಎಕ್ಸ್ಟ್ರಾ ಚಿನ್ನ ಹಾಕಿಸಿ ಈ ರೀತಿಯಾಗಿ ಡಾಲರನ್ನು ರೆಡಿ ಮಾಡಿಸಿದ್ದೀನಿ. ಮದುವೆಯಲ್ಲಿ ಮಾಡಿಸಿದಂಥ ವೈಟ್ ಕಲೀನ್ ಹ್ಯಾಂಗಿಂಗ್ಸ್ ಏನಿದೆ ಆವಾಗ ನಾನು ಸ್ವಲ್ಪ ಚಿಕ್ಕದಾಗಿಯೇ ಮಾಡಿಸಿದೆ. ಯಾಕಂದರೆ ಆವಾಗ ಏಜಿನೂ ಚಿಕ್ಕದಾಗಿತ್ತು, ಸ್ವಲ್ಪ ಸಣ್ಣ ಕೂಡ ಇದ್ದೆ. ನನ್ನ ಫೇಸ್ಗೆ ಹೇಗೆ ತಕ್ಕಂತೆ ನಾನು ಚಿಕ್ಕದಾಗಿ ಮಾಡಿಸ್ಕೊಂಡಿದ್ದೆ. ಆದರೆ ಈಗ ಆ ಚಿಕ್ಕ ಒಲೆ ಹ್ಯಾಂಗಿಂಗ್ಸ್ ಏನಿದೆ ಅದು ಹಾಕ್ಕೊಂಡ್ರೆ ನನ್ನ ಫೇಸ್ಗೆ ಕಾಣ್ತಾನೇ ಇರಲಿಲ್ಲ. ಹಾಗಾಗಿ ಒಂದು ಹ್ಯಾಂಗಿಂಗ್ಸ್ನ ಡಾಲರ್ ಆಗಿ ಹಾಗೇ ಇಟ್ಕೊಂಡೆ, ಇನ್ನೊಂದು ಹ್ಯಾಂಗಿಂಗ್ಸ್ನ ಕರಗಿಸ್ಬಿಟ್ಟು ಈ ರೀತಿಯಾಗಿ ಡಾಲರನ್ನು ಮಾಡಿಸಿದ್ದೀನಿ. ಮತ್ತು ಹ್ಯಾಂಗಿಂಗ್ಸ್ ಮೇಲ್ಗಡೆ ರಿಂಗ್ಸ್ ಇರುತ್ತಲ್ಲ, ಆ ರಿಂಗ್ಸ್ಗೆ ಸೇರಿಸಿ 2 ರಿಂಗ್ ಬರೋ ಥರ ದಪ್ಪದಾಗಿ ಮಾಡಿಸಿದ್ದೀನಿ. ಓಲ್ಡ್ ಮುತ್ತಿನ ಸರ ಏನಿತ್ತು ಮೊದಲು ಪೋಣಿಸಿದ್ದು ಅದನ್ನೆಲ್ಲ ನಾನೀಗ ಬಿಡಿಸ್ಕೊತಾ ಇದ್ದೀನಿ. 2 ಲೈನ್ಸ್ ಸಪ್ರೇಟಾಗಿ ಇಡ್ತಾ ಇದ್ದೀನಿ, ಯಾಕಂದರೆ ಮಿಕ್ಸ್ ಆಗಬಾರ್ದು ಅಂತ. ಲೆಫ್ಟ್ ಸೈಡ್ ಎಷ್ಟು ಬೀಡ್ಸ್ ಇತ್ತು ಅದು ಆ ಕಡೆಗಿಟ್ಟೆ, ಮತ್ತು ಸಪ್ರೇಟಾಗಿ ಇಟ್ಟಿದ್ದೀನಿ. ಮಿಕ್ಸ್ ಆದರೆ ಮತ್ತೆ ಕೌಂಟ್ ಮಾಡ್ಕೊಂಡು ಕೂತ್ಕೋಬೇಕು ಅಂತ. ನೋಡಿ, ಮುತ್ತು ಈ ರೀತಿಯಾದ ಸೈಜ್ನಲ್ಲಿದೆ. ಇದು 800 ಆರ್ 1000 ಕೊಟ್ಟಿರ್ತೀನಿ. ತುಂಬ ವರ್ಷಗಳಾಯಿತು ಈ ಮುತ್ತನ್ನು ತಗೊಂಡು, ಹಾಗಾಗಿ ಅಷ್ಟು ರೇಟ್ಸ್ ಗ್ಯಾಪ್ನ ಇಲ್ಲ. ಹಾಗೆ ಇದು ಚಿನ್ನದ ಗುಂಡು ನೋಡಿ, ಗ್ರಾಮ್ಗೆ 2 ಬರುತ್ತೆ ಈ ಥರ. ದೊಡ್ಡ ಸೈಜ್ದು ಏನಿದೆ ಮತ್ತು ಅದು ಚಿಕ್ಕದು ಆ ಕಡೆ ಈ ಕಡೆ, ಇದಿಷ್ಟು ಸೆಟ್ಟು 1 ಗ್ರಾಮ್ಗೆ 2 ಸೆಟ್ ಬರುತ್ತೆ. ಹಾಗೆ ಇದಕ್ಕೆ ಸಣ್ಣದಾಗಿರುವಂಥ ಸೂಜಿ ಬೇಕು. ನೋಡಿ, ಒಂದು ಸಲ ಈ ರೀತಿಯಾಗಿ ನಾವು ಸೆಟ್ ಮಾಡಿ ನೋಡ್ಕೊಬೇಕು ಸೂಜಿನ. ಪರ್ಲಲ್ಲಿ ಈ ಕಡೆ ಹಾಕಿದ್ರೆ ಆ ಕಡೆ ಸೂಜಿ ಈಸಿಯಾಗಿ ಪಾಸ್ ಆಗಬೇಕು. ಅಷ್ಟು ಸಣ್ಣಕ್ಕಿರುವಂಥ ಸೂಜಿಯನ್ನು ಸೆಟ್ ಮಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟು. ಹಾಗೆಯೇ ಇದು ಪೋಣಿಸೋದಕ್ಕೆ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಎಳೆ ಮುತ್ತಿನ ಸರ ಪೋಣಿಸ್ಕೊತಾ ಇದ್ದೀನಿ. ಸೊ ಈಗ ಲೆಫ್ಟ್ ಸೈಡ್ ಪೋರ್ಷನಲ್ಲಿ ಏನಿದೆ 2 ಲೈನ್ಸ್ಗೆ, ಒಂದು ಲೈನ್ಗೆ 2 ಎಳೆ ದಾರ ತೊಗೊಂಡಿದ್ದೀನಿ, ಇನ್ನೊಂದು ಲೈನ್ಗೆ ಮತ್ತೊಂದು 2 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಟೋಟಲಾಗಿ 2 ಲೈನ್ಗೆ ಇಲ್ಲಿ 4 ಎಳೆ ದಾರ ಇದೆ. ಸ್ವಲ್ಪ ದಪ್ಪ ಇದ್ದರೆ ದಾರ ಚೆನ್ನಾಗಿರುತ್ತೆ, ಬೇಗ ಕಟ್ಟಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯಾಗಿ 2 ಎಳೆ ದಾರ ಹಾಕ್ತಾಯಿದ್ದೀನಿ ಒಂದು ಲೈನ್ಗೆ. ಈಗ ತೊಗೊಂಡಿರುವಂಥ ದಾರ ಏನಿದೆ ಇದು ಡಾಲರ್ನ ರಿಂಗ್ಗೆ ನಾನು ಹಾಕ್ಕೊಂಡು ಗಂಟಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಗೋಲ್ಡ್ ಸೇವಿಂಗ್ಸ್ ಟಿಪ್ಸ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಸೊ ನನಗೆ ಹೆಚ್ಚು ಅಂದರೆ ನೀವು ಕಮೆಂಟ್ಸಲ್ಲಿ ಕೇಳ್ತಿರೋಂಥ ವಿಡಿಯೋಸ್ ಅಂದರೆ ಗೋಲ್ಡ್ ಬಗ್ಗೆ ವಿಡಿಯೋಸ್ ಮಾಡಿ ಅಂತ ಕೇಳ್ತಾ ಇರ್ತೀರ. ಹಾಗೆ ಪೂಜಾ ವಿಡಿಯೋಸ್ ತುಂಬಾ ಕೇಳ್ತಾ ಇರ್ತೀರ. ಸೊ ನಮ್ಮ ಚಾನಲ್ನಲ್ಲಿ ತುಂಬಾ ಫೇಮಸ್ ಆದ ವಿಡಿಯೋಗಳಂದರೆ ಗೋಲ್ಡ್ ಬಗ್ಗೆ ಮತ್ತು ಗೋಲ್ಡ್ ಸೇವಿಂಗ್ಸ್ ವಿಡಿಯೋಸ್ ಮತ್ತು ಪೂಜಾ ವಿಡಿಯೋಸ್. ಈ ಹೊಸ ವರ್ಷದಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಹಾಗಾಗಿ ಗೋಲ್ಡ್ ಬಗ್ಗೆನೇ ಮಾಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ನಾಟ್ ಹಾಕಿದಾಯಿತು. ಒಂದು 3ರಿಂದ 4 ನಾಟಷ್ಟು ಹಾಕ್ಕೊಂಡ್ರೆ ಗಟ್ಟಿಯಾಗಿರುತ್ತೆ. ಆನಂತರ ಇವಾಗ ಈ 2 ಎಳೆದು ದಾರಗಳೇನಿದೆ ಅಂದರೆ 4 ಲೈನ್ಸ್ ದಾರ ಇದೆಯಲ್ವ, 4 ಲೈನ್ಸು ಸೇರಿಸಿ ಒಂದು ಮುತ್ತನ್ನು ಹಾಕ್ತಾಯಿದ್ದೀನಿ. ರಿಂಗ್ ಮೇಲೆ ಸ್ಟಾರ್ಟ್ ಆಗುತ್ತಲ್ವ, ಸೊ ಹಾಗಾಗಿ ಈ ರೀತಿಯಾಗಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಒಂದು ಬೀಡ್ಸನ್ನು ಹಾಕಿದ್ದೀನಿ. ಆನಂತರ ಈಗ ಸಪ್ರೇಟ್ ಮಾಡಿಕೊಂಡೆ ಲೈನ್ಸನ್ನು. ನೋಡಿ, ಈಗ 2 ಎಳೆ ಮಾಡ್ಕೋಬೇಕಲ್ವ, ಸಪ್ರೇಟಾಗಿ ಈಗ ಸೂಜಿ ಹಾಕ್ತಾಯಿದ್ದೀನಿ. ಸೂಜಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಸೂಜಿ ದಾರದೊಳಗೆ ಪರ್ಲ್ಸ್ ಏನಿದೆ ಅದನ್ನು ಹಾಕ್ತಾ ಹೋಗ್ತೀನಿ 1 by 1.
ಸೊ ಇರುವಂಥ ಪರ್ಲ್ಸನ್ನು ನಾವು 2 ಲೈನ್ಗೆ ಬರೋ ರೀತಿಯಲ್ಲಿ ಕರೆಕ್ಟಾಗಿ ಡಿವೈಡ್ ಮಾಡಿಕೊಂಡ್ರೆ, ಮೊದಲೇ ಪ್ಲ್ಯಾನ್ ಮಾಡಿ ಡಿವೈಡ್ ಮಾಡಿಕೊಂಡ್ರೆ ಪೋಣಿಸೋವಾಗ ತುಂಬಾ ಈಸಿ ಆಗುತ್ತೆ. ನಾನು ತೊಗೊಂಡಿರೋಂಥ ಈ ವೈಟ್ ಪರ್ಲ್ಸ್ ಏನಿದೆ, ಒಂದು ಫುಲ್ ಸರ, ಆ ಸರದಲ್ಲಿ 100 ಪರ್ಲ್ಸ್ ಬರುತ್ತೆ. ಸೊ 100 ಪರ್ಲ್ಸಲ್ಲಿ ನಾನು 2 ಲೈನ್ಗೆ 50-50 ಬರೋ ರೀತಿಯಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಆ 50ಲಿ ಮತ್ತೆ 2 ಲೈನ್ ಮಾಡಬೇಕಾದ್ರೆ 25-25 ಬಂದಿದೆ. ಸೊ ರೈಟ್ ಸೈಡ್ ಏನಿದೆ ಆ ಕಡೆ 25-25-50 ಮತ್ತು ಲೆಫ್ಟ್ ಸೈಡ್ಗೆ ಸೇಮ್ ಅದೇ ಥರನೇ ಬಂದಿದೆ. ಸೊ ಕೌಂಟ್ ಮಾಡ್ಕೊಂಡು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ನಾನು ಗೋಲ್ಡ್ ಸೇವಿಂಗ್ಸ್ ಬಗ್ಗೆ ವಿಡಿಯೋ ಒಂದು ಮಾಡಿದೆ, ತುಂಬಾ ವೈರಲ್ ಆಯಿತು. ಸುಮಾರೊಂದು 2-3 ಇಯರ್ಸ್ ಬ್ಯಾಕ್ ನಾನು ಮಾಡಿದ್ದು. ಆವಾಗ ಆ ವಿಡಿಯೋಯಿಂದ ಇನ್ಸ್ಪೈರ್ ಆಗಿ ಸುಮಾರಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಗೋಲ್ಡನ್ನು ಸೇವ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ರು. ಸುಮಾರಷ್ಟು ದುಡ್ಡನ್ನು ಉಳಿಸಿ ಆ ದುಡ್ಡಲ್ಲಿ ಗೋಲ್ಡನ್ನು ತೊಗೊಂಡ್ರು, ಪರ್ಚೇಸ್ ಮಾಡಿದ್ರು. ಸೊ ಅದೊಂದು ಒಳ್ಳೆ ಐಡಿಯಾ, ಒಳ್ಳೆ ಥಾಟ್ ಅಂತ ಹೇಳ್ತೀನಿ. ಸೊ ನಾನು ಆ ವಿಡಿಯೋ ಮಾಡಿ ಹಾಕಿದಾಗ ಗೋಲ್ಡ್ ರೇಟ್ ಒಂದು 7,000 ಏನೋ ಇತ್ತು. ಇವತ್ತಿಗೆ ಗೋಲ್ಡ್ ರೇಟ್ ನೋಡಿದ್ರೆ 15,000ಕ್ಕೂ ದಾಟಿಬಿಟ್ಟಿದೆ. ಸೊ ನಾನು ಆವಾಗ ಆ ವಿಡಿಯೋ ಹಾಕಿದಾಗ ಸುಮಾರಷ್ಟು ಜನ ಗೋಲ್ಡ್ ಸೇವಿಂಗ್ಸ್ ಮಾಡೋದನ್ನ ಕಲ್ತ್ಕೊಂಡ್ರು. ಸೊ ಅವರೆಲ್ಲ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ತಾರೆ, ಜೊತೆಗೆ ವಾಟ್ಸಪ್ಪಲ್ಲಿ ಕೂಡ ಹೇಳ್ತಾರೆ, ಮ್ಯಾಮ್ ನಿಮ್ಮ ವಿಡಿಯೋಯಿಂದ ನಮಗೆ ಭಾಳಷ್ಟು ಯೂಸ್ ಆಗಿದೆ, ತುಂಬ ಥ್ಯಾಂಕ್ಸ್ ಕೂಡ ಅಂತ ಹೇಳ್ತಾರೆ. ಸೊ ಈಗೂ ಕಾಲ ಮಿಂಚಿಲ್ಲ, ಇವಾಗ 15,000 ಇದೆ. ಸೊ ಹನಿ ಹನಿ ಗೂಡಿದ್ರೆ ಹಳ್ಳ, ಮಣಿ ಮಣಿ ಸೇರಿಸಿದ್ರೆ ಹಾರ ಅಂತಾರಲ್ವ, ಆ ರೀತಿಯಾಗಿ ನಮ್ಮ ಹತ್ರ ಈಗ 100 ಇದೆಯಾ, 500 ಇದೆಯಾ, 1000 ಇದೆಯಾ, ಅದನ್ನು ಒಂದು ಕಡೆ ಸೇರಿಸ್ತಾ ಬರೋಣ. ಸೊ ಹೀಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಕೋಬೋದು. ಯಾರಿಗೊತ್ತು, ಇವತ್ತಿರುವಂಥ 15,000 ನಾಳೆ 30,000ಕ್ಕೂ ಮೀರ್ಬೋದು ಅಲ್ವಾ. ನೋಡಿ, ನಾನಿಲ್ಲಿ 8 ಬೀಡ್ಸ್ ಹಾಕಿದ್ದೀನಿ, ಅಂದರೆ 8 ಮುತ್ತು ಹಾಕಿದ್ದೀನಿ. ಅದಾದಮೇಲೆ ಗೋಲ್ಡ್ ಜೊತೆಗೆ ಆ ಕಡೆ ಈ ಕಡೆ ಹಾಕೋದಕ್ಕೆ ರಿಂಗ್ಸ್ ತೋರಿಸೋದಲ್ವ, ಚಿಕ್ಕ ಚಿಕ್ಕದು, ಆ ರಿಂಗನ್ನು ಹಾಕಿ ಅನಂತರ ಗೋಲ್ಡ್ ದೊಡ್ಡ ಬೀಡ ಹಾಕಿ ಮತ್ತು ಈ ಕಡೆಯಿಂದ ರಿಂಗನ್ನು ಹಾಕಿ ಕವರ್ ಮಾಡಿದ್ದೀನಿ. ಈ ರೀತಿಯಾಗಿ ಒಂದು ಸೆಟ್ ಬರುತ್ತೆ. ಅದಾದಮೇಲೆ ನಂತರ ಸೇಮ್ 8 ಮುತ್ತು ಹಾಕಿದ್ದೀನಿ, ಮತ್ತು ಗೋಲ್ಡ್ ಬೀಡ್ಸ್ ಹಾಕಿದ್ದೀನಿ, ಮತ್ತು 8 ಮುತ್ತು ಹಾಕಿದ್ದೀನಿ. ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. 2 ಎಳೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊನೆಯಲ್ಲಿ ಆ 4 ದಾರನೂ ಸೇರಿಸಿ ಒಂದು ಮುತ್ತೊಳಗಡೆ ಸೇರಿಸ್ಕೊಂಡಿದ್ದೀನಿ. ಸೊ ಆವಾಗ 2 ಲೈನ್ ಏನಿದೆ ಅದು ಕರೆಕ್ಟಾಗಿ ಚೆನ್ನಾಗಿ ಕೂರುತ್ತೆ. ಸೇಮ್ ಅದೇ ಥರನೇ ಇವಾಗ ಈ ಕಡೆ ಸೈಡ್ಗೂ ಕೂಡ ಹಾಕ್ಕೋಬೇಕು. ಈ ಕಡೆ ಸೈಡ್ಗೆ ಎಷ್ಟು ಗೋಲ್ಡ್ ಬೀಡ್ಸ್ ಮತ್ತು ಮುತ್ತು ಬರುತ್ತೋ ಅದರ ಲೆಕ್ಕ ಹಾಕಿ ಇಟ್ಕೊಂಡಿದ್ದೆ. ಅದನ್ನು ಸೇಮ್ ಅದೇ ಥರನೇ ಇವಾಗ ಈ ಕಡೆ ಕೂಡ ಪೋಣಿಸ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿದೆ ಮುತ್ತು. ಆ ಮುತ್ತು ಸೈಜ್ ಈಕ್ವಲ್ ಆಗಿಯೇ ನಾವು ಗೋಲ್ಡ್ ಬೀಡ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಟೋಟಲ್ ಆಗಿ ಡಾಲರ್ ಬಂದು 4 ಗ್ರಾಮ್ಸ್ ಇದೆ, ಮತ್ತು ಗೋಲ್ಡ್ ಬೀಡ್ಸ್ ಬಂದು ಸುಮಾರಾಗಿ 4 ಗ್ರಾಮ್ಸ್ ಇದೆ, ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ತೀನಿ. ಲೆಫ್ಟ್ ಸೈಡ್ ಕೂಡ ಅದೇ ಥರನೇ ಇವಾಗ ನಾನು ಮುತ್ತು ಮತ್ತು ಗೋಲ್ಡ್ ಬೀಡ್ಸನ್ನು ಹಾಕಿ ಈ ರೀತಿಯಾಗಿ ಹೊಲ್ದು ಇಟ್ಕೊಂಡಿದ್ದೀನಿ. ನೋಡಿ, ಫೈನಲ್ ಆಗಿ ಈ ರೀತಿಯಾಗಿ ಬರುತ್ತೆ. ಮತ್ತು ಎಂಡಲ್ಲಿಂದೆ ಅದನ್ನು ಒಂದು ಪರ್ಲ್ ಹಾಕಿ ಎಂಡ್ ಮಾಡಿ ಗಂಟು ಹಾಕಿ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ರಿಂಗ್ಸ್ 2 ಮಾಡ್ಕೊಂಡಿದ್ನಲ್ವ, ಅಂದರೆ ಹ್ಯಾಂಗಿಂಗ್ಸಲ್ಲಿ ಬಂದಿರುತ್ತಲ್ವ ರಿಂಗ್ಸ್ಗಳು, ಆ ರಿಂಗ್ಸ್ಗಳಲ್ಲಿ ಸೇರಿಸಿ ನಾನು 2 ರಿಂಗ್ ದಪ್ಪ ರೀತಿಯಾಗಿ ಬರೋ ಥರ ಮಾಡ್ಕೊಂಡಿದ್ದೀನಿ. ಆ ರಿಂಗು ಕೂಡ ನಾನಿಲ್ಲಿ ಅಟ್ಯಾಚ್ ಮಾಡಿಕೊಂಡು ಟೈಟಾಗಿ ನಾಟ್ಸ್ ಹಾಕ್ಕೊಂಡಿದ್ದೀನಿ. ನಾಟ್ಸ್ ಹಾಕ್ಕೊಂಡಾದಮೇಲೆ ದಾರ ಎಷ್ಟು ಬೇಕೋ ಅಷ್ಟು ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಸ್ವಲ್ಪ ಬಿಸಿ ಕ್ಯಾಂಡಲಲ್ಲಿ ಫ್ಲೇಮ್ಗೆ ಸ್ವಲ್ಪ ಲೈಟಾಗಿ ತೋರಿಸಿದ್ರೆ ಆ ದಾರ ಟೈಟಾಗಿ ಅಲ್ಲೇ ಫಿಕ್ಸ್ ಆಗುತ್ತೆ, ಬಿಚ್ಚೋಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಕೊನೆಯಲ್ಲಿ ಈ ರೀತಿಯಾಗಿ ಹೀಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಜ್ಯುವೆಲರಿ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಹಾಗಾಗಿ ನನಗೆ ಜ್ಯುವೆಲರಿ ಬಗ್ಗೆ ಸ್ವಲ್ಪ ಐಡಿಯಾ ಇದೆ, ಹಾಗೆ ಇಂಟ್ರೆಸ್ಟ್ ಕೂಡ ಇದೆ. ನಿಮಗೆ ಯಾರಿಗಾದ್ರೂ ಪ್ರಾಕ್ಟೀಸ್ ಇದ್ದರೆ ಖಂಡಿತವಾಗಿಯೂ ನೀವು ಈ ಥರ ಮನೆಯಲ್ಲೇ ಪೋಣಿಸ್ಕೋಬೋದು. ಇಲ್ಲ ಪ್ರಾಕ್ಟೀಸ್ ಇಲ್ಲ ಅಂತ ಹೇಳಿದ್ರೆ ಅಂಗಡಿಗಳಲ್ಲಿ ಪೋಣಿಸ್ಕೊಡ್ತಾರೆ. ಇವಾಗ ರಾಜಾ ಮಾರ್ಕೆಟ್ನಲ್ಲಿ ಅಲ್ಲೆಲ್ಲ ಸೈಡ್ಸ್ನಲ್ಲಿ ಇಟ್ಕೊಂಡಿರ್ತಾರೆ ಅಂಗಡಿಗಳು, ಅವ್ರ ಹತ್ರ ನಾವು ನಮ್ಮ ಐಡಿಯಾ ಹೇಳಿದರೆ ಆ ರೀತಿಯಾಗಿ ಪೋಣಿಸ್ತಾರೆ. ಸೊ ನಿಮಗೆ ಯಾವ ಥರ ಡಿಸೈನ್ಸ್ ಬೇಕೋ ನೋಡಿಕೊಂಡು ಆ ರೀತಿಯಾಗಿ ನಾವು ಪೋಣಿಸ್ಕೋಬೋದು. ಫ್ಲೇಮಲ್ಲಿ ಇಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಇಡಬೇಕು, ಇಲ್ಲಾಂದರೆ ಪೂರ್ತಿ ದಾರ ಸುಟ್ಟದಂಗೆ ಆಗಿಬಿಡುತ್ತೆ. ಲೈಟಾಗಿ ಫ್ಲೇಮ್ಗೆ ತೋರಿಸ್ಬೇಕು, ಅದೊಂದು ಸ್ವಲ್ಪ ಮೆಲ್ಟ್ ಆಗುತ್ತೆ ದಾರ. ನೋಡಿ, ಮೆಲ್ಟ್ ಆದಾಗ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಅದಂಗೆ ಫಿಕ್ಸ್ ಆಗಿಬಿಡುತ್ತೆ.
ಬಿಚ್ಚೋಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಫ್ರೆಂಡ್ಸ್ ನೋಡಿ, ಈಗ ನಮ್ಮ ಮುತ್ತಿನ ಹಾರ ರೆಡಿ ಆಗಿದೆ. ಈಗ ಇದಕ್ಕೆ ಕೊನೆಯಲ್ಲಿ ನೆಕ್ಲೆಸ್ ದಾರ ಫಿಕ್ಸ್ ಮಾಡಿಕೊಂಡ್ರೆ ಸರ ಪೂರ್ತಿಯಾಗಿ ಕಂಪ್ಲೀಟ್ ಆದಂಗೆ ಲೆಕ್ಕ. ನೆಕ್ಲೆಸ್ ದಾರಕ್ಕೆ ನೋಡಿ ಈ ರೀತಿಯಾಗಿ ಉಕ್ಕಿರುತ್ತೆ, ಆ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವಾಗ ಬೇಕೋ ಆಗ ನಾವು ನೆಕ್ಲೆಸ್ ದಾರ ಹಾಕ್ಕೋಬೋದು, ಬೇಡ ಅಂದರೆ ತೆಗಿಬೋದು. ಅಂದರೆ ಈ ಒಂದೇ ನೆಕ್ಲೆಸ್ ದಾರನ ಬೇರೆ ಬೇರೆ ಸರಗಳಿಗೂ ಸಹ ನಾವು ಹಾಕ್ಕೋಬೋದು. ಸೊ ಅದಕ್ಕೆ ಈ ಥರ ಉಕ್ಕಿರುವಂಥ ನೆಕ್ಲೆಸ್ ದಾರನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಉಕ್ಕಿರುತ್ತೆ, ಜಸ್ಟ್ ಈ ಥರ ಲಾಕರ್ ಓಪನ್ ಮಾಡಿ ಹಾಕೋದಷ್ಟೇ. ಫ್ರೆಂಡ್ಸ್, ಹೇಗೆ ಅನಿಸ್ತು ಈ ನನ್ನ ಮುತ್ತಿನ ಸರದ ಐಡಿಯಾ? ಯಾವ ರೀತಿ ನಾವು ಮನೆಯಲ್ಲೇ ಇರುವಂತಹ ಓಲ್ಡ್ ಜ್ಯುವೆಲರೀಸನ್ನು ಬಳಸ್ಕೊಂಡು ಅದಕ್ಕೆ ನಮ್ಮ ಹೊಸ ಐಡಿಯಾಸನ್ನು ಕೊಟ್ಟು ಒಂದು ಹೊಸ ರೂಪ ಕೊಟ್ಟು ಹೊಸ ಜ್ಯುವೆಲರಿನ ಹೇಗೆ ಮಾಡ್ಕೋಬೋದು ಅನ್ನೋ ಒಂದು ಐಡಿಯಾ. ಸೊ ಖಂಡಿತವಾಗಿಯೂ ನಿಮಗೆ ಈ ಐಡಿಯಾ ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ನಮಸ್ತೆ.